ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ಯಡಿಯೂರಪ್ಪ ಕೈಯಲ್ಲಿ ಬ್ರಹ್ಮಾಸ್ತ್ರ, ಸಿದ್ದು ಎಚ್ಡಿಕೆ ಬಳಿ ಬ್ರಹ್ಮದಂಡ. ಬಿಎಸ್ವೈ ಬಳಿ ಸಿಂಗಲ್ ಮಿಸೈಲ್, ಸಿದ್ದು ಎಚ್ಡಿಕೆ ಕೈಯಲ್ಲಿ ಡಬಲ್ ಮಿಸೈಲ್. ಯಾರ ಮೀಟರ್ ಆಫ್, ಯಾರ ಫ್ಯೂಸ್ ಕಟ್, ನಾಳೆ ಫೈನಲ್. ನನ್ನ ಒಂದು ಕಣ್ಣಿಗೆ ನಿನ್ನ ಎರಡು ಕಣ್ಣು ಸೇಡಿನ ಸಮರ. ಇದು ಈ ಹೊತ್ತಿನ ವಿಶೇಷ. ಫ್ಯೂಸ್ ಕಟ್, ಮೀಟರ್ ಆಫ್. ಮತ್ತೆ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಯುದ್ಧ ಸ್ಫೋಟಗೊಂಡಿದೆ. ಆಪರೇಷನ್ ಕಾವು ಇನ್ನೂ ತಣ್ಣಗಾಗದೆ ಇರೋ ಹಾಗೆ ಕಾಣಿಸ್ತಿದೆ. ಹೀಗಾಗಿ ಬಜೆಟ್ಗೂ ಮುನ್ನ ಮೈತ್ರಿ ಸರ್ಕಾರ ಕೆಡವೋಕೆ ಬಿಜೆಪಿ ಪ್ರಯತ್ನ ನಡೀತಾನೆ ಇದೆ. ಆದ್ರೆ ದೋಸ್ತಿಗಳು ಬಿಎಸ್ವೈ ಸಿಂಗಲ್ ಮಿಸೈಲ್ಗೆ ಪ್ರತಿಯಾಗಿ ಡಬಲ್ ಮಿಸೈಲ್ ಒಂದನ್ನ ರೆಡಿ ಮಾಡಿ ಇಟ್ಟಿದ್ದಾರಂತೆ. ಹೌದು, ಸಿದ್ದು ಎಚ್ಡಿಕೆ ಬಳಿ ಯಡಿಯೂರಪ್ಪ ವಿರುದ್ಧ ಪ್ರಯೋಗಿಸಲು ಡಬಲ್ ಮಿಸೈಲ್ ಒಂದು ಸಿದ್ಧಗೊಂಡಿದೆಯಂತೆ. ಬಿಎಸ್ವೈ ಬ್ರಹ್ಮಾಸ್ತ್ರಕ್ಕೆ ಸಿದ್ದು ಎಚ್ಡಿಕೆ ಬ್ರಹ್ಮದಂಡವನ್ನ ತಯಾರು ಮಾಡಿದ್ದಾರಂತೆ. ಒಂದು ವೇಳೆ ಬಿಜೆಪಿ ಬಜೆಟ್ ಅಧಿವೇಶನದಲ್ಲೇ ತಮ್ಮ ಬತ್ತಳಿಕೆಯಲ್ಲಿರುವ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರೆ ಸಿಎಂ ಕುಮಾರಸ್ವಾಮಿ ಬ್ರಹ್ಮದಂಡ ಪ್ರಯೋಗಿಸಲಿದ್ದಾರಂತೆ. ಅಷ್ಟಕ್ಕೂ ಏನದು ಸಿದ್ದು ಎಚ್ಡಿಕೆ ಡಬಲ್ ಮಿಸೈಲ್? ಬಿಎಸ್ವೈ ಬ್ರಹ್ಮಾಸ್ತ್ರಕ್ಕೆ ದೋಸ್ತಿಗಳು ಸಿದ್ಧಗೊಳಿಸಿದ ಬ್ರಹ್ಮದಂಡ ಎಂಥದ್ದು? ಈ ಸ್ಟೋರಿಯಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಯಡಿಯೂರಪ್ಪ ಕೈಯಲ್ಲಿ ಬ್ರಹ್ಮಾಸ್ತ್ರ, ಸಿದ್ದು ಎಚ್ಡಿಕೆ ಬಳಿ ಬ್ರಹ್ಮದಂಡ. ಬಿಎಸ್ವೈ ಬಳಿ ಸಿಂಗಲ್ ಮಿಸೈಲ್, ಸಿದ್ದು ಎಚ್ಡಿಕೆ ಕೈಯಲ್ಲಿ ಡಬಲ್ ಮಿಸೈಲ್. ಇತ್ತೀಚೆಗಷ್ಟೇ ಬಿಜೆಪಿಯ ಆಪರೇಷನ್ ಕಮಲ ತೀವ್ರತೆ ಪಡೆದುಕೊಳ್ತಾನೆ ಇದೆ. ವಿವಿಧ ರೂಪದಲ್ಲಿ ಆಪರೇಷನ್ ಕಮಲ ದೋಸ್ತಿ ಸರ್ಕಾರನ ಸುತ್ತಾಡ್ತಾನೆ ಇದೆ. ಕೇಂದ್ರದ ಬಜೆಟ್ ಈಗಾಗಲೇ ಮಂಡನೆಯಾಗಿದೆ. ಅಲ್ಲದೆ ದೇಶದ ವಿವಿಧ ರಾಜ್ಯಗಳು ತಮ್ಮ ತಮ್ಮ ಬಜೆಟ್ ಅನ್ನ ಮಂಡನೆ ಮಾಡ್ತಿವೆ. ಇನ್ನೇನು 2 ದಿನಗಳಲ್ಲಿ ನಮ್ಮ ರಾಜ್ಯ ಬಜೆಟ್ ಅನ್ನು ಕೂಡ ಸಿಎಂ ಕುಮಾರಸ್ವಾಮಿ ಮಂಡಿಸಲಿದ್ದಾರೆ. ಹೌದು, ಬಜೆಟ್ ಅಧಿವೇಶನದಲ್ಲೇ ಪೊಲಿಟಿಕಲ್ ಕಹಾನಿಗೆ ಟ್ವಿಸ್ಟ್ ಕೊಡೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಪ್ಲಾನ್ ಮಾಡಿಕೊಂಡಿದ್ರು. ಆಪರೇಷನ್ ಕಮಲಕ್ಕೆ ಇತಿಶ್ರೀ ಹಾಡಿ ಸರ್ಕಾರವನ್ನ ಉರುಳಿಸೋದಕ್ಕೆ ಬಜೆಟ್ ಮಂಡನೆಯನ್ನೇ ಡೆಡ್ಲೈನ್ ಮಾಡಿಕೊಂಡಿದ್ರು ಬಿಜೆಪಿ ನಾಯಕರು ಅಂತ ಹೇಳಲಾಗ್ತದೆ. ಅದಕ್ಕಂತಲೇ ಬಿಎಸ್ವೈ ತಮ್ಮ ಬಳಿ ಒಂದು ಮಿಸೈಲ್ ಅನ್ನು ಕೂಡ ರೆಡಿ ಮಾಡಿಟ್ಕೊಂಡಿದ್ರು ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಆದ್ರೀಗ ಬಿಎಸ್ವೈ ಸಿಂಗಲ್ ಮಿಸೈಲ್ಗೆ ದೋಸ್ತಿಗಳು ಪ್ರತ್ಯುತ್ತರ ಕೊಡೋದಕ್ಕೆ ರೆಡಿಯಾಗಿದ್ದಾರಂತೆ. ಒಂದು ವೇಳೆ ಬಿಎಸ್ವೈ ಆಪರೇಷನ್ ಕಮಲದ ನೆರಳಿನಲ್ಲಿ ಆ ಮಿಸೈಲ್ ಅನ್ನ ಪ್ರಯೋಗಿಸಿದರೆ ಇತ್ತ ದೋಸ್ತಿಗಳು ಆನ್ ದಿ ಸ್ಪಾಟ್ ಅದೊಂದು ಬ್ರಹ್ಮದಂಡವನ್ನು ಪ್ರಯೋಗಿಸಲು ಸಜ್ಜಾಗಿ ನಿಂತಿದ್ದಾರಂತೆ. ಅದುವೇ ಸಿದ್ದು ಎಚ್ಡಿಕೆ ಡಬಲ್ ಮಿಸೈಲ್. ಯಾರ ಮೀಟರ್ ಆಫ್, ಯಾರ ಫ್ಯೂಸ್ ಕಟ್, ನಾಳೆ ಫೈನಲ್. ನನ್ನ ಒಂದು ಕಣ್ಣಿಗೆ ನಿನ್ನ ಎರಡೂ ಕಣ್ಣು ಸೇಡಿನ ಸಮರ. ಆದರೆ ಈ ಪೊಲಿಟಿಕಲ್ ಮಿಸೈಲ್ ವಾರ್ನಲ್ಲಿ ಯಾವ ಮೀಟರ್ ಆಫ್, ಯಾರ ಫ್ಯೂಸ್ ಕಟ್ ಅನ್ನೋದು ಮಾತ್ರ ಗೊತ್ತಿಲ್ಲ. ಇದು ಗೊತ್ತಾಗಬೇಕು ಅಂದ್ರೆ ಸಿಎಂ ಕುಮಾರಸ್ವಾಮಿ ಬಜೆಟ್ ಮಂಡಿಸಲೇಬೇಕು. ಆ ಬಜೆಟ್ ಮಂಡನೆಯಾದ ಬಳಿಕವಷ್ಟೇ ಯಾರ ಆಟ ನಡೆದಿದೆ, ಈ ಮಹಾಯುದ್ಧದಲ್ಲಿ ಯಾರಿಗೆ ಗೆಲುವು ಹಾಗೂ ಯಾರಿಗೆ ಸೋಲು ಅನ್ನೋದರ ಸಂಪೂರ್ಣ ಚಿತ್ರಣ ರಾಜ್ಯದ ಜನತೆಗೆ ಸಿಗಲಿದೆ. ಆದರೆ ಬಿಎಸ್ವೈ ಮಾತ್ರ ತನ್ನ ಕಟ್ಟ ಕಡೆಯ ಆಟವನ್ನು ಆಡೋದಕ್ಕೆ ಸಿದ್ಧಗೊಂಡಿದ್ದಾರಂತೆ. ಈಗಾಗಲೇ ಕೆಲ ಅತೃಪ್ತ ಶಾಸಕರು ಬಿಜೆಪಿ ಸಂಪರ್ಕದಲ್ಲಿರೋದು ಖಚಿತವಾಗಿದೆ. ಮುಂಬೈ ರೆಸಾರ್ಟ್ನಲ್ಲಿ ಅತೃಪ್ತ ಶಾಸಕರು ಬಿಜೆಪಿ ನಾಯಕರ ಜೊತೆ ಇರೋ ಫೋಟೋಗಳೇ ಅದಕ್ಕಿರುವ ಸಾಕ್ಷ್ಯಾಧಾರಗಳು. ಆಪರೇಷನ್ ಕಮಲವನ್ನು ಈವರೆಗೆ ಬಿಜೆಪಿ ನಾಯಕರು ಬಹಿರಂಗವಾಗಿ ಹೇಳಿಕೊಂಡಿಲ್ಲ. ಎಲೆಗೂ ಮುಳ್ಳಿಗೂ ಕೇಳಿಲ್ಲ ಅನ್ನೋ ರೀತಿಯಲ್ಲೇ ಬಿಎಸ್ವೈ ನಡೆದುಕೊಂಡಿದ್ದಾರೆ. ಆದರೆ ದೋಸ್ತಿಗಳಿಗೆ ಇದರ ಒಳಮರ್ಮ ಅರಿವಾಗಿದೆ. ಅದಕ್ಕಾಗಿಯೇ ಬಿಎಸ್ವೈಗೆ ಡಬಲ್ ಮಿಸೈಲ್ ಒಂದನ್ನು ಸಿದ್ಧಗೊಳಿಸಿದ್ದಾರಂತೆ. ಸಿದ್ದು ಎಚ್ಡಿಕೆ ಡಬಲ್ ಮಿಸೈಲ್ ಬಜೆಟ್ ಅಧಿವೇಶನದಲ್ಲೇ ಸ್ಫೋಟಿಸುತ್ತಾ? ಬಿಎಸ್ವೈ ಸಿಂಗಲ್ ಮಿಸೈಲ್, ಸಿದ್ದು ಎಚ್ಡಿಕೆ ಡಬಲ್ ಮಿಸೈಲ್. ಅಷ್ಟಕ್ಕೂ ಏನದು ಸಿದ್ದು ಎಚ್ಡಿಕೆ ಡಬಲ್ ಮಿಸೈಲ್ ಅನ್ನೋ ಪ್ರಶ್ನೆ ನಿಮ್ಮಲ್ಲೂ ಗಿರಿಕಿ ಹೊಡಿತಿರಬಹುದು. ಹೌದು, ಬಿಎಸ್ವೈ ಕಟ್ಟ ಕಡೆಯ ಆಟಕ್ಕೆ ಕೌಂಟರ್ ಕೊಡೋದಕ್ಕೆ ಸಿದ್ದು ಎಚ್ಡಿಕೆ ಸರ್ವಸನ್ನದ್ಧವಾಗಿ ನಿಂತಿದ್ದಾರೆ. ಎಂಥದ್ದೇ ಅಟ್ಯಾಕ್ ಆದರೂ ತಮ್ಮ ಬಳಿ ಇರೋ ಡಬಲ್ ಮಿಸೈಲ್ ಮೂಲಕವೇ ಬಿಎಸ್ವೈ ಸಿಂಗಲ್ ಮಿಸೈಲ್ ಅನ್ನ ಧ್ವಂಸಗೊಳಿಸಲಿದ್ದಾರೆ. ನನ್ನ ಒಂದು ಕಣ್ಣು ಕಿತ್ತರೆ ನಿನ್ನ ಎರಡೂ ಕಣ್ಣು ಕೀಳ್ತೀನಿ ಅನ್ನೋ ರೀತಿಯಲ್ಲಿ ಸೇಡಿನ ಸಮರ ಸಾರಿದ್ದಾರೆ ದೋಸ್ತಿಗಳು. ಈಗಾಗಲೇ ಕಣ್ಮರೆಯಾಗಿದ್ದ ಅತೃಪ್ತ ಶಾಸಕರಲ್ಲಿ ಕೆಲವರು ಮತ್ತೆ ಮರಳಿ ಗೂಡಿಗೆ ಸೇರಿಕೊಂಡಿದ್ದಾರೆ. ಆದರೂ ದೋಸ್ತಿಗಳಿಗೆ ಕಂಟಕ ತಪ್ಪಿದ್ದಲ್ಲ ಅನ್ನೋ ಮಾತಿತ್ತು. ಇದೇ ಕಾರಣಕ್ಕೆ ಕಮಲ ಪಾಳೆಯ ಕೂಡ ಹಣ್ಣು ಬಿದ್ದರೂ ಬೀಳದಿದ್ರೂ ಒಂದು ವೇಳೆ ಬಿದ್ದರೆ ಅದು ನಮಗೇ ಲಾಭ ಅನ್ನೋ ದೃಷ್ಟಿಯಲ್ಲಿ ಆಪರೇಷನ್ ಕಮಲದ ಕಲ್ಲು ಹೊಡೆಯೋದಕ್ಕೆ ಕೈ ಹಾಕಿತ್ತು. ಆದ್ರೀಗ ಸಿದ್ದು ಎಚ್ಡಿಕೆ ಡಬಲ್ ಮಿಸೈಲ್ ನೋಡಿ ಇಟ್ಟಿರುವ ಹೆಜ್ಜೆ ಬಿಜೆಪಿ ಹಿಂದಕ್ಕೆ ಇಡೋ ಸಂಭವ ಎದುರಾಗಲೂಬಹುದು ಅನ್ನೋದು ರಾಜ್ಯ ರಾಜಕೀಯದ ಒಳಗೊಳಗಿನ ಮಾತು. ಸಿದ್ದು ಎಚ್ಡಿಕೆ ಡಬಲ್ ಮಿಸೈಲ್ಗೆ ಆಪರೇಷನ್ ಕಮಲ ಠುಸ್. ಅದಷ್ಟೇ ಅಲ್ಲ,
ಸಿದ್ದು ಎಚ್ಡಿಕೆ ತಯಾರಿಸಿರುವ ಡಬಲ್ ಮಿಸೈಲ್ಗೆ ಬಿಜೆಪಿಯ ಆಪರೇಷನ್ ಕಮಲ ಠುಸ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಎನ್ನಲಾಗ್ತಾ ಇದೆ. ಹೌದು, ಮೈತ್ರಿ ಸರ್ಕಾರ ರೂಪುಗೊಂಡಾಗಿನಿಂದ ಬಿಜೆಪಿ ಆಪರೇಷನ್ ಕಮಲದ ಪತಂಗ ಹಾರಿಸಲು ಯತ್ನಿಸ್ತಾನೇ ಇದೆ. ಸಮಯ ಸಿಕ್ಕರೆ ಟಾರ್ಗೆಟ್ ಮಾಡಿ ಆಪರೇಷನ್ ಕಮಲದ ಬಂದೂಕು ಟ್ರಿಗರ್ ಮಾಡೋದಕ್ಕೆ ಕಾದು ಕುಳಿತಿತ್ತು. ಆದರೆ ದೋಸ್ತಿಗಳು ಎಷ್ಟೇ ಕಚ್ಚಾಡಿಕೊಂಡ್ರು, ಪರಸ್ಪರ ಕಾಲೆಳೆದುಕೊಂಡ್ರು, ಬಿಜೆಪಿಗೆ ಆಪರೇಷನ್ ಕಮಲಕ್ಕೆ ಜಾಗನೇ ಕೊಡಲಿಲ್ಲ. ಆ ಒಂದು ನಿರಾಸೆ ಬಿಜೆಪಿಗೆ ಇದ್ದೇ ಇದೆ. ಆದರೂ ಕಮಲ ಪಾಳೆಯ ಆಗಿನಿಂದ ಪ್ರಯತ್ನ ನಡೆಸುತ್ತಲೇ ಬಂದಿದೆ. ಸಂಪುಟ ರಚನೆ ವೇಳೆ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನೋ ಆಶಾಭಾವನೆಗೂ ದೋಸ್ತಿಗಳು ತಣ್ಣೀರು ಎರಚಿದರು. ಹೀಗಾಗಿ ಆಪರೇಷನ್ನಲ್ಲಿ ಕೊಂಚ ಬದಲಾವಣೆ ಮಾಡಿಕೊಂಡ ಬಿಜೆಪಿ ನಾಯಕರು ಬಜೆಟ್ ಅಧಿವೇಶನದಲ್ಲಿ ಮುಂದಿನ ಆಟ ಆಡೋದಕ್ಕೆ ನಿರ್ಧರಿಸಿದ್ರು ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಅದೇ ಕಾರಣಕ್ಕೆ ದೋಸ್ತಿಗಳು ಈ ಬಾರಿಯೂ ಎಷ್ಟೇ ಅಸಮಾಧಾನ ಇದ್ರೂ ಎಲ್ಲ ಬದಿಗೊತ್ತಿ ಬಿಎಸ್ವೈ ಸಿಂಗಲ್ ಮಿಸೈಲ್ಗೆ ಡಬಲ್ ಮಿಸೈಲ್ ಬ್ರಹ್ಮದಂಡವೊಂದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರಂತೆ. ಆದರೆ ಅದನ್ನು ಪ್ರಯೋಗಿಸಬೇಕು ಅಂದರೆ ಬಿಎಸ್ವೈ ತಮ್ಮ ಸಿಂಗಲ್ ಮಿಸೈಲ್ ಹೊರ ತೆಗೆಯಬೇಕು. ಒಂದು ವೇಳೆ ಈ ಬಾರಿಯೂ ಬಿಜೆಪಿ ಸುಮ್ಮನಾಗ್ಬಿಟ್ರೆ ಬಜೆಟ್ ಸುಗಮವಾಗಿಯೇ ಮಂಡನೆಯಾಗಲಿದೆ. ಒಂದು ವೇಳೆ ಬಿಎಸ್ವೈ ಉಲ್ಟಾ ಹೊಡೆದರೆ ಬಜೆಟ್ ಅಧಿವೇಶನದಲ್ಲಿ ಮಿಸೈಲ್ ವಾರ್ ನಡೆಯಲಿದೆ ಎನ್ನಲಾಗ್ತಾ ಇದೆ. ಅಷ್ಟಕ್ಕೂ ಏನದು ಸಿದ್ದು ಎಚ್ಡಿಕೆ ಡಬಲ್ ಮಿಸೈಲ್? ಆಪರೇಷನ್ ಕಮಲದ ಹುಟ್ಟಡಗಿಸಲು ಈ ಬ್ರಹ್ಮದಂಡವೇ ಸಾಕಾಗುತ್ತಾ? ಈ ಡಬಲ್ ಮಿಸೈಲ್ ಮುಂದಿಟ್ಕೊಂಡು ಸಿಎಂ ಕುಮಾರಸ್ವಾಮಿ ಹಾಗೂ ಶಾಸಕಾಂಗದ ನಾಯಕ ಸಿದ್ದರಾಮಯ್ಯ ಬಿಜೆಪಿಗೆ ಕೊಡೋಕೆ ಹೊರಟಿರೋ ಕೌಂಟರ್ ಆದ್ರೂ ಏನು? ಆಪರೇಷನ್ ಕಮಲದ ರೀತಿಯಲ್ಲೇ ರಿವರ್ಸ್ ಆಪರೇಷನ್ ಮಾಡೋಕೆ ಮುಂದಾದ್ರ ಸಿದ್ದು ಹಾಗೂ ಎಚ್ಡಿಕೆ? ಆ ಬಗೆಗಿನ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಕಮಲಕ್ಕೀಗ ಡಬಲ್ ಮಿಸೈಲ್ ಭೇಟಿ. ಕಮರಿತ ಆಪರೇಷನ್ ಕಮಲದ ಆಸೆ. ಆಪರೇಷನ್ ದೋಸ್ತಿ ಶುರುವಾಯ್ತಾ ತೆರೆಮರೆಯಲ್ಲಿ? ಅಷ್ಟಕ್ಕೂ ಏನಿದು ಸಿದ್ದು ಎಚ್ಡಿಕೆ ಡಬಲ್ ಮಿಸೈಲ್? ಹೌದು, ಆಪರೇಷನ್ ಕಮಲಕ್ಕೆ ಪ್ರತಿತಂತ್ರ ಒಡ್ಡೋಕೆ ಈಗ ನೇರವಾಗಿ ಶಾಸಕಾಂಗ ನಾಯಕ ಸಿದ್ದರಾಮಯ್ಯ ಹಾಗೂ ಸಿಎಂ ಕುಮಾರಸ್ವಾಮಿಯವರೇ ರೂಪುರೇಷೆಯನ್ನ ಸಿದ್ಧಪಡಿಸಿದ್ದಾರಂತೆ. ಅದರ ಹೆಸರೇ ಡಬಲ್ ಮಿಸೈಲ್. ಒಂದು ವೇಳೆ ಮೂಲಗಳಿಂದ ಹೊರಬಿದ್ದ ಆಪರೇಷನ್ ಲೋಟಸ್ ರಾಕೆಟ್ ಲಾಂಚ್ ಸುದ್ದಿ ನಿಜವೇ ಆದ್ರೆ ಅಧಿವೇಶನದಲ್ಲಿ ಹೈ ಡ್ರಾಮಾವೇ ನಡೆದು ಹೋಗಲಿದೆ. ಹೀಗಾಗಿ ಅದನ್ನ ತಡೆಯಲು ಹಾಗೂ ಮೈತ್ರಿ ಸರ್ಕಾರವನ್ನು ಉಳಿಸಿಕೊಳ್ಳಲು ಸಿದ್ದು ಹಾಗೂ ಎಚ್ಡಿಕೆ ಈ ತಂತ್ರ ಹೆಣೆದಿದ್ದಾರಂತೆ. ಅದು ಬೇರೇನೂ ಅಲ್ಲ, ಒಂದು ವೇಳೆ ದೋಸ್ತಿ ಶಾಸಕರು ಪಕ್ಷ ತೊರೆದು ಬಿಜೆಪಿಗೆ ಬೆಂಬಲ ಸೂಚಿಸಿದ್ರೆ ಆ ಕ್ಷಣವೇ ಸಿದ್ದು ಹಾಗೂ ಕುಮಾರಣ್ಣ ಆಪರೇಷನ್ ದೋಸ್ತಿ ಕೈಗೆತ್ತಿಕೊಳ್ಳಲಿದ್ದಾರಂತೆ. ಈ ಮೂಲಕ ಬಿಜೆಪಿಯಿಂದ ತಮ್ಮ ಸಂಪರ್ಕದಲ್ಲಿರುವ ಶಾಸಕರನ್ನು ತಮ್ಮತ್ತ ಕರೆತರುವ ಕೆಲಸ ನಡೆಯಲಿದೆ ಎನ್ನಲಾಗ್ತಿದೆ. ದೋಸ್ತಿಗಳ ಬಳಿ ಇರೋ ಡಬಲ್ ಮಿಸೈಲ್ ಯಾವುದು ಗೊತ್ತಾ? ಮೈಸೂರು, ಚಾಮರಾಜನಗರ, ಚಿಕ್ಕಮಗಳೂರು, ಉತ್ತರ ಕನ್ನಡ ಹಾಗೂ ಕೊಪ್ಪಳ ಜಿಲ್ಲೆಯ ತಲಾ ಒಬ್ಬ ಶಾಸಕರನ್ನ ತಮ್ಮತ್ತ ಸೆಳೆಯೋದು. ಆದ್ರೆ ಯಾವ ಶಾಸಕರು ಅನ್ನೋ ಗುಟ್ಟನ್ನ ದೋಸ್ತಿಗಳು ಈವರೆಗೂ ಎಲ್ಲಿಯೂ ಬಿಟ್ಟುಕೊಟ್ಟಿಲ್ಲ. ಇದು ಮೊದಲನೆಯದ್ದಾದ್ರೆ, ಎರಡನೇದಾಗಿ ಬಿಜೆಪಿ ಪರವಾಗಿ ನಿಲ್ಲುವ ಅತೃಪ್ತ ಶಾಸಕರ ವಿರುದ್ಧ ವಿಪ್ ಜಾರಿ ಮಾಡಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಸ್ತ್ರ ಪ್ರಯೋಗಿಸಿ ಅವರ ಮುಂದಿನ ರಾಜಕೀಯ ಜೀವನಕ್ಕೆ ಕುತ್ತು ತರುವುದು. ಹೀಗೆ ಎರಡು ರೀತಿಯ ಪೊಲಿಟಿಕಲ್ ಮಿಸೈಲ್ಗಳನ್ನ ಸಿದ್ದು ಹಾಗೂ ಎಚ್ಡಿಕೆ ಬಳಸಿಕೊಳ್ಳಲಿದ್ದಾರಂತೆ. ಈ ಮೂಲಕ ತಮ್ಮ ಬಳಿ ಇರುವ ಡಬಲ್ ಮಿಸೈಲ್ ನಿಂದ ಸರ್ಕಾರ ಉಳಿಸಿಕೊಳ್ಳೋ ಲೆಕ್ಕಾಚಾರ ದೋಸ್ತಿಗಳದ್ದು ಎನ್ನಲಾಗ್ತಿದೆ. ಎಸ್, ಬಿಜೆಪಿಗೆ ಕೌಂಟರ್ ಕೊಡೋಕೆ ಸಿದ್ಧಪಡಿಸಿರೋ ಡಬಲ್ ಮಿಸೈಲ್ ಬೇರೇನೂ ಅಲ್ಲ, ರಿವರ್ಸ್ ಆಪರೇಷನ್ ಮಾಡೋದು. ಒಂದ್ ವೇಳೆ ಅತೃಪ್ತ ಶಾಸಕರ ರಾಜೀನಾಮೆ ಕೊಟ್ರೆ ಅದಕ್ಕೆ ಪ್ರತಿಯಾಗಿ ಬಿಜೆಪಿಯಿಂದ ಕೆಲ ಶಾಸಕರ ಕೈಯಲ್ಲಿ ದೋಸ್ತಿಗಳು ರಾಜೀನಾಮೆ ಕೊಡಿಸಲಿದ್ದಾರಂತೆ. ಮೂಲಗಳ ಪ್ರಕಾರ ಒಟ್ಟು 5 ಶಾಸಕರು ದೋಸ್ತಿ ಮನೆ ಬಿಟ್ಟು ಕಮಲಕ್ಕೆ ಜೈ ಅನ್ನೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಹೀಗಾಗಿ ಅತ್ತ 5 ಹೋದ್ರೆ ಇತ್ತ 5 ಸೇರಿಸುವ ಕೆಲಸವನ್ನ ದೋಸ್ತಿಗಳು ಮಾಡಲಿದ್ದಾರಂತೆ. ಈಗಾಗಲೇ 5 ಬಿಜೆಪಿ ಶಾಸಕರನ್ನ ಸಂಪರ್ಕಿಸುವ ಕೆಲಸವೂ ನಡೆದಿದ್ಯಂತೆ. ಅಲ್ಲದೆ ಆ 5 ಶಾಸಕರು ಕೂಡ ಇದಕ್ಕೆ ಎಸ್ ಅಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಜೆಟ್ ಅಧಿವೇಶನನ ಅಥವಾ ಆಪರೇಷನ್ ಅಧಿವೇಶನನ? ಸಿಎಂ ಕುಮಾರಸ್ವಾಮಿ ಏನೋ ಬಜೆಟ್ ಪ್ರಿಪರೇಷನ್ ನಲ್ಲಿ ಬ್ಯುಸಿಯಾಗಿದ್ದಾನಂತೆ. ಒಂದ್ ವೇಳೆ ಬಿಜೆಪಿ ಆಪರೇಷನ್ ಕಮಲವನ್ನ ಅಧಿವೇಶನದಲ್ಲಿ ಮುಂದುವರೆಸಿದ್ರೆ ನಿರ್ದಾಕ್ಷಿಣ್ಯವಾಗಿ ದೋಸ್ತಿಗಳು ಕೂಡ ರಿವರ್ಸ್ ಆಪರೇಷನ್ ಮಾಡೋ ಲೆಕ್ಕ ಹಾಕಿಕೊಂಡಿದ್ದಾರಂತೆ. ಆದ್ರೆ ಈವರೆಗೂ ಉಭಯ ಪಕ್ಷಗಳು ಯಾವುದೇ ಸುಳಿವನ್ನ ಬಿಟ್ಟುಕೊಟ್ಟಿಲ್ಲ. ಅಧಿಕೃತವಾಗಿ ಯಾವುದೇ ಮಾಹಿತಿಗಳು ಈವರೆಗೆ ಸಿಕ್ಕಿಲ್ಲ. ಹೀಗಾಗಿ ಇದು ಬರೀ ಊಹಾಪೋಹಗಳ ಮಾತಷ್ಟೇ. ಒಂದ್ ವೇಳೆ ಈ ಎಲ್ಲಾ ಸುದ್ದಿ ನಿಜವೇ ಆದಲ್ಲಿ ಬಜೆಟ್ ಅಧಿವೇಶನ ಆಪರೇಷನ್ ಅಧಿವೇಶನವಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿವೆ. ಇಂಥದ್ದೊಂದು ಸುದ್ದಿ ಹೊರ ಬೀಳ್ತಿದ್ದಂತೆ ಬಿಎಸ್ವೈ ಎಚ್ಚೆತ್ತುಕೊಂಡಿದ್ದಾರಂತೆ. ತಕ್ಷಣವೇ ತನ್ನೆಲ್ಲ ಶಾಸಕರಿಗೆ ಬುಲಾವ್ ನೀಡಿದ್ದಾರೆ.
ಅಲ್ಲದೆ ತಮ್ಮ ನಿವಾಸದಲ್ಲೇ ತುರ್ತು ಸಭೆಯನ್ನ ಕರೆದಿದ್ದಾರೆ. ಹಾಗಾದ್ರೆ ಸಿದ್ದು ಹಾಗೂ ಕುಮಾರಣ್ಣನ ಡಬಲ್ ಮಿಸೈಲ್ಗೆ ಪ್ರತಿತಂತ್ರ ಒಡ್ಡಿದ್ರ ಯಡಿಯೂರಪ್ಪ? ಬಿಎಸ್ವೈ ಮುಂದಿನ ನಡೆಯೇನು? ಆ ಸ್ಟೋರಿಯನ್ನ ನೋಡೋಣ. 104 ಶಾಸಕರಿಗೆ ಬುಲಾವ್ ನೀಡಿದ ಬಿಎಸ್ವೈ. ಡಬಲ್ ಮಿಸೈಲ್ಗೆ ಪ್ರತಿತಂತ್ರ ಹೆಣೆದ್ರ ಯಡಿಯೂರಪ್ಪ. ಕಮಲ ತುರ್ತು ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನಗಳೇನು? ಹೌದು, ಇದಕ್ಕಿದ್ದ ಹಾಗೆ ಬಿಎಸ್ವೈ ಬಿಜೆಪಿ ನಾಯಕರ ಸಭೆ ಕರೆದಿದ್ದಾರೆ. ಒಂದ್ ವೇಳೆ ಆಪರೇಷನ್ ಕಮಲ ಮತ್ತೆ ಅಧಿವೇಶನದಲ್ಲಿ ಸದ್ದು ಮಾಡಿದ್ರೆ ದೋಸ್ತಿಗಳು ರಿವರ್ಸ್ ಆಪರೇಷನ್ ಮಾಡ್ತಾರೆ ಅನ್ನೋ ಸುದ್ದಿ ಹೊರಬೀಳ್ತಿದ್ದಂತೆ ಬಿಎಸ್ವೈ ತುರ್ತು ಸಭೆಯನ್ನ ಕರೆದಿದ್ದಾರೆ. ತನ್ನ ಪಾಳೆಯದಲ್ಲಿನ 104 ಶಾಸಕರನ್ನು ಉಪಹಾರದ ನೆಪದಲ್ಲಿ ಕರೆಸಿ ತಮ್ಮ ನಿವಾಸದಲ್ಲೇ ಸಭೆ ನಡೆಸಿದ್ದಾರೆ ಬಿಎಸ್ವೈ. ಆದ್ರೆ ಆ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಯಾವ ಶಾಸಕರು ಕೂಡ ಆಪರೇಷನ್ ಬಗ್ಗೆ ಮಾತಾಡಲೇ ಇಲ್ಲ. ಎಲ್ಲರೂ ಕೂಡ ಕಾದು ನೋಡೋಣ ಅನ್ನೋ ರೀತಿಯಲ್ಲೇ ಪ್ರತಿಕ್ರಿಯಿಸಿದ್ರು. ಈ ವೇಳೆ ಬಿಎಸ್ವೈ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ತಮ್ಮ ಶಾಸಕರನ್ನು ಬಂದೋಬಸ್ತ್ನಲ್ಲಿ ಇಟ್ಟುಕೊಂಡ್ರೆ ನಾವ್ಯಾಕೆ ಸರ್ಕಾರ ಬೀಳಿಸೋಕೆ ನೋಡೋಣ ಅಂತ ಆಪರೇಷನ್ ಕಮಲದ ಬಗ್ಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಉತ್ತರ ಕೊಟ್ಟವ್ರೆ. ಅಲ್ಲ, ದೇವೇಗೌಡರು ಈ ದೇಶದ ಮಾಜಿ ಪ್ರಧಾನಿಗಳು. ನಿಮ್ಮ ಶಾಸಕರನ್ನ ಗಟ್ಟಿಯಾಗಿ ನಿಮ್ಮ ಜೊತೆಗೆ ಇಟ್ಕೊಂಡ್ರೆ ಕಾಂಗ್ರೆಸ್ ಜೆಡಿಎಸ್ನವರು ಬೀಳಿಸೋ ಪ್ರಶ್ನೆ ಎಲ್ಲಿ ಬರುತ್ತೆ? ಅನಗತ್ಯವಾಗಿ ನಿಮ್ಮನೆಯಲ್ಲಿರುವಂಥ ನಿಮ್ಮ ಸಿಬ್ಬಂದಿಗಳನ್ನು, ನಿಮ್ಮ ಶಾಸಕರನ್ನ ಗಟ್ಟಿಯಾಗಿ ಇಟ್ಕೊಳ್ದೇನೆ ಯಡಿಯೂರಪ್ಪನ ಮೇಲೆ, ಬಿಜೆಪಿ ಮೇಲೆ ಆರೋಪ ಮಾಡೋದಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಕೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ತುರ್ತು ಸಭೆ ಮುಗಿಸಿ ಬಿಜೆಪಿ ನಾಯಕರು ಹೇಳಿದ್ದೇನು? ಆ ಬಳಿಕ ಮಾತನಾಡಿದ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ಶಾಸಕ ಆರ್ ಅಶೋಕ್, ಬಜೆಟ್ ಅಧಿವೇಶನವನ್ನು ನಾವು ಸವಾಲಾಗಿ ಸ್ವೀಕರಿಸುತ್ತೇವೆ. ಈ ಅಧಿವೇಶನ ಮೈತ್ರಿ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ. ಯಾಕಂದ್ರೆ ಕಾಂಗ್ರೆಸ್ನ ಯಾವೊಬ್ಬ ಶಾಸಕನು ಕುಮಾರಸ್ವಾಮಿ ಅವರನ್ನ ನಮ್ಮ ಸಿಎಂ ಎಂದು ಹೇಳಲೇ ಇಲ್ಲ. ಸಿದ್ದರಾಮಯ್ಯ ನಮ್ಮ ಸಿಎಂ ಅಂತಾನೆ ಹೇಳಿದ್ದಾರೆ. ಹೀಗಾಗಿ ಇದು ದೋಸ್ತಿಗಳಿಗೆ ಅಗ್ನಿ ಪರೀಕ್ಷೆ ಅಂತ ದೋಸ್ತಿಗಳ ಮೇಲೆ ವಾಗ್ದಾಳಿ ನಡೆಸಿದ್ರು. ಸೊ ಈ ಬಜೆಟ್ ಅಧಿವೇಶನ ಒಂದ್ ರೀತಿ ಈ ಸರ್ಕಾರದ ಒಂದು ಓರೆಗಲ್ಲು, ಓರೆ ಹಚ್ಚುವಂಥದ್ದು, ಅಗ್ನಿ ಪರೀಕ್ಷೆ ಅಂತ ನನಗನ್ಸ್ತೈತೆ. ಯಾಕೆಂದ್ರೆ ಯಾವುದೇ ಒಬ್ಬ ಕಾಂಗ್ರೆಸ್ಸಿನ ಶಾಸಕರು ಕೂಡ ಈ ಮುಖ್ಯಮಂತ್ರಿಯನ್ನ ನಮ್ಮ ಮುಖ್ಯಮಂತ್ರಿ ಅಂತ ಇದುವರೆಗೂ ಹೇಳೇ ಇಲ್ಲ. ಪ್ರತಿದಿನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಹೇಳ್ತಾನೆ ಇದ್ದಾರೆ. ಅದರಿಂದ ಈ ಒಂದು ಸರ್ಕಾರದ ನಡೆ ಏನಿದೆ ಅದು ಗೊಂದಲದ ಗೂಡಾಗಿದೆ. ಇವೆಲ್ಲ ವಿಚಾರವಾಗಿ ಇವತ್ತು ನಾವು ಚರ್ಚೆಯನ್ನ ಮಾಡಿದಿರಿ. ಬಜೆಟ್ ಅಧಿವೇಶನದಲ್ಲಿ ಯಾವ ರೀತಿ ನಮ್ಮ ನಡೆಗಳಿರಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದಿರಿ. ನಾವ್ಯಾರು ಬಜೆಟ್ ಮಂಡನೆ ಮಾಡೋದಕ್ಕೆ ನಾವೇನು ವಿರೋಧ ಮಾಡಲ್ಲ. ಅದಾದ ಬಳಿಕ ಮಾತನಾಡಿದ ಈಶ್ವರಪ್ಪ, ಮೈತ್ರಿ ಸರ್ಕಾರಕ್ಕೆ ಬಹುಮತವಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಶಾಸಕಾಂಗ ಸಭೆಗೆ ಗೈರು ಹಾಜರಾದ ಕಾಂಗ್ರೆಸ್ನ 4 ಶಾಸಕರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇನೆ ಅಂದ್ರು. ಅದೂ ಆಗಲಿಲ್ಲ. ರೆಸಾರ್ಟ್ನಲ್ಲಿ ಕೊಲೆ ಒಂದು ಬಿಟ್ಟು ಉಳಿದೆಲ್ಲ ಆಗಿದೆ. ಕುಮಾರಸ್ವಾಮಿ ಸೆಕೆಂಡ್ ಸಿಟಿಸನ್ ಆಗಿದ್ದೀನಿ ಅಂತಿದ್ದಾರೆ. ಆದ್ರೂ ಮತ್ತೆ ಅವರ ಜೊತೆಗೆ ಇದ್ದಾರೆ. ಕುಮಾರಸ್ವಾಮಿಗೆ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡ್ಲಿ ಅಂತ ಸಿಎಂ ಕುಮಾರಸ್ವಾಮಿ ಅವರನ್ನ ನೇರವಾಗಿ ಕೆಣಕಿದ್ರು. ಈಗಾಗಲೇ ಕರ್ನಾಟಕ ರಾಜ್ಯ ಜನ ಈ ಮೈತ್ರಿ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತ ತೀರ್ಮಾನ ಆಗಿರೋದು ಸ್ಪಷ್ಟ ಆಗಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷಕ್ಕೆ ಯಾರು ಬರಲ್ಲ ಅವ್ರ ಬಗ್ಗೆ ಕಠಿಣ ಕ್ರಮ ತಗೋತೀವಿ ಅಂತಂದ್ರು. 4 ಜನ ಸಭೆಗೆ ಬರಲಿಲ್ಲ, ಒಬ್ರು ಬಸ್ ಹತ್ಕೊಂಡಿದೆ ಓಡಿದ್ರು. ಇವತ್ತಿನ ತನಕ ಈ ಕಠಿಣ ಕ್ರಮ ತಗೊಂಡಿಲ್ಲ. ರೆಸಾರ್ಟ್ ಅಲ್ಲಿ ಕೊಲೆ ಒಂದು ಪುಣ್ಯಕ್ಕೆ ಆಗಲಿಲ್ಲ, ಕೊಲೆ ಪ್ರಯತ್ನ ಪೂರ್ಣ ನಡೀತು. ಸ್ವತಃ ಮುಖ್ಯಮಂತ್ರಿಗಳು ನಾನು ಯಾವ ರಾಜೀನಾಮೆ ಕೊಡಬೇಕು ಅನ್ನೋದನ್ನ ಕಾಯ್ತಾ ಇದ್ದಾರೆ. ನಾನು ಸೆಕೆಂಡ್ ಗ್ರೇಡ್ ಸಿಟಿಸನ್ ಆಗ್ಬಿಟ್ಟಿದ್ದೀನಿ ಕಾಂಗ್ರೆಸ್ನವರಿಂದ ಅನ್ನೋ ಮಾತನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿಗಳೇ ಹೇಳ್ತಾ ಇದ್ದಾರೆ. ಹೀಗೆ ತುರ್ತು ಸಭೆಯ ಮೇನ್ ಅಜೆಂಡಾ ಏನು ಅನ್ನೋದನ್ನ ಯಾವ ಬಿಜೆಪಿ ನಾಯಕರು ಕೂಡ ಬಿಟ್ಕೊಡ್ಲಿಲ್ಲ. ಫೆಬ್ರವರಿ 6ರಂದು ಬಜೆಟ್ ಅಧಿವೇಶನವು ಆರಂಭಗೊಳ್ತಿದೆ. ಅಲ್ಲದೆ ಫೆಬ್ರವರಿ 8ರಂದು ಸಿಎಂ ಕುಮಾರಸ್ವಾಮಿ ತಮ್ಮ 2ನೇ ಬಜೆಟ್ ಅನ್ನು ಮಂಡಿಸುತ್ತಿದ್ದಾರೆ. ಆದ್ರೆ ಬಜೆಟ್ ಅಧಿವೇಶನದಲ್ಲಿ ಯಾವೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಒಟ್ನಲ್ಲಿ ಮತ್ತೊಂದು ಅಗ್ನಿ ಪರೀಕ್ಷೆ ಮೈತ್ರಿ ಸರ್ಕಾರಕ್ಕೆ ಎದುರಾಗಿದೆ. ಸಂಪುಟ ವಿಸ್ತರಣೆ ಆಯ್ತು. ಈಗ ಬಜೆಟ್ ಮಂಡನೆ ಕೂಡ ದೋಸ್ತಿಗಳ ಪಾಲಿಗೆ ಸವಾಲಾಗಿ ನಿಂತಿದೆ. ಆಪರೇಷನ್ ಕಮಲ ಮತ್ತೆ ತಲೆ ಎತ್ತಿದ್ರೆ ಅತ್ತ ದೋಸ್ತಿಗಳು ರಿವರ್ಸ್ ಆಪರೇಷನ್ ಮಾಡೋ ಪರೋಕ್ಷ ಸೂಚನೆಯನ್ನ ನೀಡಿದ್ದಾರೆ ಎನ್ನಲಾಗ್ತಿದೆ. ಇದು ಈ ಹೊತ್ತಿನ ಸ್ಪೆಷಲ್. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.